ಮಕ್ಕಳಿಗೆ ಏನಾಗುತ್ತೆ ಈ ವಯಸ್ಸಲ್ಲಿ ತಂದೆ ತಾಯಿ ವಿಲ್ಲನ್ ಅನ್ನಿಸ್ತಾರೆ ಏನಾರು ಹೇಳಿದ್ರೆ, ಗುರುಗಳು ಏನಾರು ಹೇಳಿದ್ರೆ ವಿಲ್ಲನ್ ಅನ್ನಿಸ್ತಾರೆ. ಒಂದು ಕುರಿಗಳ ಗುಂಪಿತ್ತಂತೆ, ಆ ಕುರಿಗಳ ಗುಂಪನ್ನ ಕಾಯುವಂತ 3-4 ನಾಯಿಗಳಿತ್ತಂತೆ. ಸೊ ಆ ಕುರಿ ಕಾಯೋನ್ ಏನ್ ಮಾಡಿದ್ದ, ಒಂದು ಬೇಲಿ ಹಾಕ್ಬಿಟ್ಟು ನಾಯಿಗಳನ್ನು ಬಿಟ್ಬಿಟ್ಟು ರಾತ್ರಿ ಮಲಗಿದ್ದ. ಒಂದು ದಿನ ರಾತ್ರಿ ಕಾಡಿನಿಂದ ಒಂದು ನರಿ ಬಂದು ಆ ಕುರಿಗಳ ಗುಂಪಲ್ಲಿ ಬೇಲಿ ಹತ್ರ ಮಲಗಿದ್ದಂತ ಒಂದು ಕುರಿಗೆ ಹೇಳುತ್ತಂತೆ, ನಿನಗೇನು ತಲೆ ಕೆಟ್ಟಿದ್ಯಾ, ನೀನೆಲ್ಲ ಇಲ್ಲಿ ಬಿದ್ದಿದ್ಯಾ, ಆ ನಾಯಿಗಳೆಲ್ಲವೂ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆ, ಹೊರಗೆ ದೊಡ್ಡ ಪ್ರಪಂಚ ಇದೆ, ನಿಮಗೆ ತೋರಿಸಿಲ್ಲ, ನೀವೆಲ್ಲರೂ ಅವ್ನು ಗುಲಾಮರಾಗಿದ್ದೀರಾ, ಈ ಬೇಲಿಯಿಂದ ಹೊರಗಡೆ ಬನ್ನಿ ಅಂತ ಅವನ್ನ ಮೋಟಿವೇಟ್ ಮಾಡುತ್ತೆ ಒಂದು ಕುರಿನ. ಸೊ ಆ ಕುರಿ ಏನು ಮಾಡುತ್ತೆ, ಆ ಕುರಿಗಳ ಗುಂಪಿಗೆಲ್ಲ ಹೇಳುತ್ತೆ, ಈ ನಾಯಿಗಳು ನಿಜವಾಗ್ಲೂ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ, ನಾವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಒಳಗಡೆ ಓಡಿಸ್ಕೊ ಬಂದ್ಬಿಡುತ್ತೆ, ನಾವು ಪ್ರಪಂಚ ನೋಡೋಣ, ಆ ನರಿ ನಮ್ಮನ್ನ ಕಾಡ್ ತೋರಿಸುತ್ತಂತೆ, ಬನ್ನಿ ಅಂತ ಹೇಳಿ ನಾಯಿಗಳನ್ನ ಧಿಕ್ಕರಿಸಿ ಬೇಲಿಯಿಂದ ಹೊರಗಡೆ ಬರುತ್ತೆ. ನರಿಗಳು ತನ್ನ ಬುದ್ಧಿಯನ್ನ ತೋರಿಸುತ್ತೆ. ನರಿಗಳ ಒಂದು ಗುಂಪು ಬಂದು ಎಲ್ಲ ಕುರಿಗಳನ್ನು ಕೂಡ ತಿಂದು ಹಾಕುತ್ತೆ. ನಂಬಿಕೆ ತಪ್ಪು ಅಂತಿಲ್ಲ, ಪ್ರೀತಿ ತಪ್ಪು ಅಂತಿಲ್ಲ, ಒಬ್ಬರನ್ನ ನಂಬೋದು ತಪ್ಪು ಅಂತಿಲ್ಲ. ಯಾರನ್ನಾದರೂ ನಂಬೋದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ, ಆ ವ್ಯಕ್ತಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾನ ಅನ್ನುವಂಥ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಇಲ್ಲ ಅಂದರೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಘಟನೆಗಳನ್ನು ಪ್ರತಿದಿನ ನಾವು ನೋಡ್ತೀವಿ.